ಸಂಭವಂ ಪಾರ್ಟ್ 1 ಇದು ಮಲಯಾಳಂ ಮೂವಿ. ಈಗ ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ಕನ್ನಡ ಸೇರಿದಂತೆ 5 ಭಾಷೆಗಳಲ್ಲಿ ಅವೈಲೇಬಲ್ ಇದೆ. ಈ ಸಿನಿಮಾನ ಕನ್ನಡದಲ್ಲೂ ಕೂಡ ನೋಡ್ಬೋದು. ಇದು ರಿಲೀಸ್ ಆಗಿದೆ. ಇದು ಟೈಮ್ ಲೂಪ್ ಸಿನಿಮಾ. ಈ ನೋಡೋಣ ಈ ಸಿನಿಮಾ ಯಾವ ರೀತಿ ಇದೆ, ಏನು ಅಂತ ಮಾತಾಡೋಣ ಬನ್ನಿ. ಹಾಗೆ ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್, ದಯವಿಟ್ಟು. ಸಿನಿಮಾದ ಆನ್ಲೈನ್ ಕತೆ ಏನಪ್ಪ ಅಂತಂದರೆ, ಬೇರೆ ಯಾವುದಾದ್ರೂ ಸಿನಿಮಾ ಬಗ್ಗೆ ಆನ್ಲೈನ್ ಕತೆ ಹೇಳ್ಬೋದು. ಆದರೆ ಈ ಟೈಮ್ ಲೂಪ್ ಸಿನಿಮಾ ಈ ರೀತಿ ಇರುತ್ತಲ್ಲ, ಅಂದರೆ ಥ್ರಿಲ್ಲರು ಇವೆಲ್ಲ ಆನ್ಲೈನ್ ಕತೆ ಹೇಳೋದು ತುಂಬ ಕಷ್ಟ ಆಗುತ್ತೆ ಸ್ವಲ್ಪ. ಯಾಕಂದರೆ ಟ್ವಿಸ್ಟ್ ಮೇಲೆ ನಿಂತಿರುತ್ತೆ ಸಿನಿಮಾಗಳು. ಅಂದರೆ ಇಂಟ್ರೋಲ್ ಟ್ವಿಸ್ಟು, ಮುಂದೆ ಯಾವ ಥರ ಟ್ವಿಸ್ಟ್ ಕೊಡ್ತಾರೋ ಅಂದರೆ ಕಥೆಯಲ್ಲಿ ಟ್ವಿಸ್ಟ್ ಕೊಟ್ಟಿರ್ತಾರೆ, ಅದನ್ನ ಬಿಚ್ಚಿಡೋಕ್ಕೆ ಸಾಧ್ಯನೇ ಆಗೋಲ್ಲ. ಯಾಕಂದರೆ ಸಿನಿಮಾ ಕೊಡೋ ಫೀಲ್ ಕಡಿಮೆ ಆಗುತ್ತೆ. ಹಾಗಿರುವಾಗ ಇದ್ರ ಕಥೆನ ಸ್ವಲ್ಪನೇ ಹೇಳ್ತೀನಿ. ಅಂದರೆ ಆನ್ಲೈನ್ ಕತೆ. ಪೊಲೀಸರು ಕೈದಿಗಳನ್ನ ಕರ್ಕೊಂಡು ಕಾಡಿಗೆ ಹೋಗ್ತಾರೆ. ಅಂದರೆ ಕಾಡು ದಾರಿಯಿಂದ ಹೋಗ್ತಾರೆ. ಕೈದಿಗಳು ತಪ್ಪಿಸ್ಕೊಂಡು ಕಾಡು ಒಳಗೆ ನುಗ್ತಾರೆ. ನುಗ್ಗಿದ ಮೇಲೆ ಏನೆಲ್ಲ ಆಗುತ್ತೆ, ಏನು ಎಂತ ಅನ್ನೋದೇ ಸಿನಿಮಾ. ಅಂದರೆ ತುಂಬ ಹೇಳೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಸಿನಿಮಾ ನೋಡಿದ ಮೇಲೆ ಫೀಲ್ ಬರೋಲ್ಲ. ಅಂದರೆ ನಾನೇ ಎಲ್ಲ ಹೇಳಿರ್ತೀನಿ ಇಲ್ಲಿ, ಅಂದರೆ ನೋಡಿದ ಮೇಲೆ ಫೀಲ್ ಬರೋಲ್ಲ. ಯಾವ ರೀತಿ ಸಿನಿಮಾ ಇದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಸಿನಿಮಾ. ಯಾಕೆಂದರೆ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅನ್ನಿಸ್ಬೋದು. ಅಂದರೆ ಆ್ಯಕ್ಚುಲಿ ಸಿನಿಮಾ ಇರೋದೇ ಸೆಕೆಂಡ್ ಹಾಫಲ್ಲಿ. ಸಿನಿಮಾದಲ್ಲಿ ಏನೆಲ್ಲ ಇಷ್ಟ ಆಯಿತು ಅಂತ ಹೇಳ್ತೀನಿ ಬನ್ನಿ. ಇಷ್ಟ ಆಗಿದ್ದು ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಅಂದರೆ ಎಕ್ಸ್ಟ್ರಾರ್ಡಿನರಿ ಆಗಿ ಏನೋ ಮಾಡದೆ ಹೋದರೂ ಅಂದರೆ ಒಂದು ಡೀಸೆಂಟ್ ಥ್ರಿಲ್ಲರ್ ಕೊಡುತ್ತೆ, ಅಷ್ಟು ಸಾಕು. ಎಕ್ಸ್ಪೆಕ್ಟೇಷನ್ ಅಂತೂ ಈ ಸಿನಿಮಾ ಮೇಲೆ ಇಟ್ಕೊಂಡು ನೋಡಿಲ್ಲ. ಅದಕ್ಕೆ ನನಗೆ ಇಷ್ಟ ಆಗ್ಬೋದು. ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಬೇಡಿ, ಹಾಗೆ ನೋಡಿ. ಒಂದು ಸಿನಿಮಾ ನೋಡ್ತಾಯಿದ್ದೀವಿ ಅಂತ, ಅದರಲ್ಲೂ ಮಲಯಾಳಂ ಸಿನಿಮಾ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆಗಿ ಹಾಯಾಗಿ ಎಂಡ್ ಆಗುತ್ತೆ. ಇದು ಪಾರ್ಟ್ 1 ಮೂವಿ, ಮತ್ತು ಸೆಕೆಂಡ್ ಪಾರ್ಟು ಬರುತ್ತೆ. ಮತ್ತು ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಕಾನ್ಸೆಪ್ಟು ಹೊಸದು, ಆದರೆ ಹಳೆದೇ ಮಾಡ್ತಾ ಇದ್ದಾರಲ್ಲ ಅಂತ ಅನಿಸುತ್ತೆ. ಅಂದರೆ ಬೇರೆ ಸಿನಿಮಾದಲ್ಲಿ ನೋಡಿದ್ದೀವಿ ಆ ರೀತಿ ಅನಿಸುತ್ತೆ. ಆದರೂ ಪರವಾಗಿಲ್ಲ, ನೋಡ್ಬೋದು. ಮತ್ತು AI ತೋರಿಸಿದ ಫ್ಲ್ಯಾಶ್ ಬ್ಯಾಕು ಎಲ್ಲ ಚೆನ್ನಾಗಿತ್ತು ಸ್ವಲ್ಪ. ಅಂದರೆ ಇಂಟರ್ವಲಲ್ಲಿ ಸಖತ್ತಾಗಿ ಟ್ವಿಸ್ಟ್ ಕೊಡ್ತಾರೆ. ಮುಂದೆ ಹೋಗ್ತಾನೆ ಸ್ವಲ್ಪ ಪ್ರೆಡಿಕ್ಟ್ ಆಗುತ್ತೆ, ಗೊತ್ತಾಗುತ್ತೆ ಇದೇ ಕಾನ್ಸೆಪ್ಟು ಇದೇ ರೀತಿ ಹೋಗುತ್ತೆ ಅಂತ. ಅಂದರೆ ಮುಂಚೆ ಏನಾಗಿತ್ತು, ಫಸ್ಟ್ ಹಾಫಲ್ಲಿ ಈ ಕಾನ್ಸೆಪ್ಟ್ ಯಾವುದು ಅಂತ ಆಗೋದಿಲ್ಲ. ಅಂದರೆ ನಾನು ಡೈರೆಕ್ಟ್ ಸಿನಿಮಾ ನೋಡಿದ್ದು, ಟ್ರೈಲೆಲ್ಲ ನೋಡೋಕ್ಕೆ ಹೋಗಿಲ್ಲ. ಅದಕ್ಕೆ ಹಂಗೆ ಅನಿಸ್ತು ಅಂತ ಅನ್ಕೋತೀನಿ. ನೀವು ನೋಡಿ, ತುಂಬ ಚೆನ್ನಾಗಿದೆ ಸಿನಿಮಾ. ಮತ್ತು ಪಾರ್ಟ್ 2 ಬೇರೆ ಬರ್ತಾ ಇದೆ. ಪಾರ್ಟ್ 2 ನೋಡೋಕ್ಕೆ ಇಂಟ್ರೆಸ್ಟ್ ಬರೋ ಥರ ಇದೆ ಅಂತ, ಅಂದರೆ ಇಂಟ್ರೆಸ್ಟ್ ಬರೋ ಥರ ಇದೆ. ಚೆನ್ನಾಗಿದೆ. ಎಲ್ಲ ಆ್ಯಕ್ಟ್ರಸ್ಸು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಲ್ಲೂ ಬೋರ್ ಅಂತ ಅನಿಸಲ್ಲ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆದಂತ ಅನಿಸುತ್ತೆ. ಸಿನಿಮಾ ನೋಡ್ಬೋದು. ಇದೇ ರೀತಿ ಮತ್ತು ಯಾವುದೋ ಮೂವಿ ರಿವ್ಯೂ ಬರ್ತಾ ಇರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮಿಂದನೇ ನಾವು, ಪ್ಲೀಸ್.